ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆಗಿದೆ. ಮತ್ತೆ ಜೈಲು ಸೇರಿರುವ ದರ್ಶನ್ಗೆ ಬೇಲ್ ಚಿಂತೆ. ಬೇಲ್ ಅಂತಂದರೆ ಜಾಮೀನು ಚಿಂತೆ. ಯಾವಾಗ ಬೇಲ್ ಸಿಗುತ್ತೆ, ಯಾವಾಗ ಹೊರ ಹೋಗ್ತೀನಿ ಎಂಬ ಆತಂಕ ಶುರುವಾಗಿದೆ. ಯಾಕಂದರೆ ಸೂಪರ್ ಸ್ಟಾರ್ ಆಗಿದ್ದಂಥವರು, ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ಇತ್ತು. 2011ರಲ್ಲಿ ಜೈಲಿಗೆ ಹೋದಾಗ ಇನ್ನೂ ಕೂಡ ಇಂಥ ಐಷಾರಾಮಿ ಬದುಕನ್ನು ಅವರು ನೋಡಿರಲಿಲ್ಲ. ಜೈಲಿನಿಂದ ಹೊರಗೆ ಬಂದಾಗ ನೋಡಿದರು. ಜೈಲಲ್ಲಿ ಕಟ್ಟ ಜಗದೀಶ್ ಅವರು ಸಿಕ್ಕಿದ್ರಂತೆ. ಆ ಸಂದರ್ಭದಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮಗ ಕಟ್ಟ ಜಗದೀಶ್ ಪರಪ್ಪನ ಅಗ್ರಹಾರದಲ್ಲಿ ಅವ್ರು ಹೇಳ್ತಾರಂತೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ಅವರು ಒಳಗೆ ಟೆನ್ಷನ್ ಮಾಡ್ತಾ ಇದ್ರಂತೆ, ಸಾರಥಿ ಪಿಕ್ಚರ್ ಏನಾಗುತ್ತೋ, ಹೀರೋ ಜೈಲೊಳಗಿದ್ದಾನೆ, ಜನ ನೋಡ್ತಾರೋ ಇಲ್ವೋ, ಮತ್ತೊಂದು ಈ ಟೆನ್ಷನಲ್ಲಿ ಇರ್ತಾರೆ. ಅಲ್ಲಿ ತನಕ ಭಾಳ ದೊಡ್ಡ ಹಿಟ್ಟು ಸಿಕ್ಕಿರಲಿಲ್ಲ ದರ್ಶನ್ಗೆ. ಆಗ ಕಟ್ಟ ಜಗದೀಶ್ ಹೇಳ್ತಾರಂತೆ, ಡೋಂಟ್ ವರಿ, ಜೈಲಿಗೆ ಬಂದವರೆಲ್ಲ ಹೀರೋ ಆಗ್ತಾರೆ, ಭಾಳ ದೊಡ್ಡ ವ್ಯಕ್ತಿ ಆಗ್ತಾರೆ ಹೊರಗೆ ಬಂದಾಗ ಅಂತೇಳಿ. ಹೊರಗೆ ಬರ್ತಾರೆ, ಸಾರಥಿ ಸೂಪರ್ ಹಿಟ್ ಆಗುತ್ತೆ. ಅಲ್ಲಿಂದ ಅವರು ಚಾಲೆಂಜಿಂಗ್ ಸ್ಟಾರ್ ಅಂತ ಅನಿಸುತ್ತೆ, ಅಲ್ಲಿಂದ ಆಗ್ತಾರೆ. ಇದೀಗ ಅದೇ ನಾನು ನಿಮಗೆ ಹೇಳ್ದಂಗೆ 2011ರಲ್ಲಿ ಜೈಲಿಗೆ ಹೋದಾಗ ಅವರು ಸಾರಥಿ ಪಿಕ್ಚರ್ ಇರುತ್ತೆ, ಸಾರಥಿ ಪಿಕ್ಚರ್ ಎಲ್ಲ ರೆಡಿಯಾಗಿರುತ್ತೆ. ಸೂಪರ್ ಹಿಟ್ ಪಿಕ್ಚರ್ ಯಾವುದು ಬಂದಿರೋದಿಲ್ಲ ಅವರು ಅಲ್ಲಿ ತನಕ. ಸಣ್ಣ ಪುಟ್ಟ ಪಿಕ್ಚರ್ ಮಾಡಿರ್ತಾರೆ, ಅಂದರೆ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಆಗಿರಲಿಲ್ಲ ಅವರು. ಅವರೇ ಹೇಳೋ ಪ್ರಕಾರ ಅವ್ರಿಗೆ 1 ಲಕ್ಷ ಸಿಕ್ಕಿದ್ದು 10ನೇ ಸಿನಿಮಾಗೆ. ಒಂದು 10 ಸಿನಿಮಾಗಳೆಲ್ಲ ಕೂಡ ಎಲ್ಲ ಅವಕಾಶ ಸಿಗೋದೇ ಭಾಳ ದೊಡ್ಡದು ಕನ್ನಡ ಇಂಡಸ್ಟ್ರಿಯಲ್ಲಿ. ಅದನ್ನು ಕೂಡ ಅವ್ರು ಮಾಡ್ಕೊಂಡು ಹೋದರು. ಅದು ಕೂಡ ತೂಗುದೀಪ ಶ್ರೀನಿವಾಸ್ ಅವರ ಮಗ ಅಂತಂದರೆ ಇನ್ನೂ ಯಾಕಪ್ಪ ಬೇಕು ಅಂತ ಕೊಡ್ತಾನೆ ಇರಲಿಲ್ಲ. ಅಂತಂದರೆ ಇವರಿಗೆ ಸಿನಿಮಾದ ವಿಷಯಗಳು ಗೊತ್ತಿದೆ, ಕೇಳ್ತಾರೆ ಮತ್ತೊಂದು ಅಂತೇಳಿ. ಹಾಗಾಗಿ ಅವರು ತೂಗುದೀಪ ಶ್ರೀನಿವಾಸ್ ಮಗ ಅಂತಲೂ ಹೇಳ್ತಾ ಇರಲಿಲ್ವಂತೆ. ಇರಲಿ, ಸಾರಥಿ ಸೂಪರ್ ಹಿಟ್ ಆಗುತ್ತೆ. ಅದರ ಒಳಗೆ ಅವರು ಆತಂಕಗೊಂಡಿದ್ದಾಗ ಒಳಗೆ ಕಟ್ಟ ಜಗದೀಶ್ ಅವರು ಹೇಳ್ತಾರಂತೆ, ನೋಡಿ ಜೈಲಿಗೆ ಬಂದು ಹೊರಗೆ ಬಂದರೆ ಲಕ್ಕ ಕುಲಾಯಿಸುತ್ತೆ. ನಿಮ್ಮ ಒಂದು ನಂಬಿಕೆ ಇದೆ ಗೊತ್ತಾ, ಈ ಚಪ್ಪಲಿ ಕಳೆದೋದ್ರೆ ನಮ್ಮ ಇದೆಲ್ಲ ಹೊರಟೋಯ್ತು, ದರಿದ್ರ ಎಲ್ಲ ಹೊರಟೋಯ್ತು ಅಂತಿರುತ್ತಲ್ಲ, ಹಾಗೇನೆ ಜೈಲಿಗೆ ಬಂದೋದ್ರೆ ಎಲ್ಲ ಹೋಗ್ಬಿಡುತ್ತೆ. ಹಾಗೇನೆ ಸಾರಥಿ ಸೂಪರ್ ಹಿಟ್ ಆಗಿಬಿಡ್ತು. ಅವರಿಗೆ ಮತ್ತೊಂದು ನಂಬಿಕೆನೋ ಮೊದಲು ಗೊತ್ತಿಲ್ಲ. ಅದನ್ನು ಅವ್ರು ಹೇಳಿದರು, ನೋಡಿರಿ 2011ರಲ್ಲಿ ನಾನು ಏನಿದ್ದೆ ಜೈಲಿಗೆ ಹೋದಾಗ, ಮಾಧ್ಯಮ ಎಲ್ಲ ಹೆಂಗೆ ಬರೀತು, ಈಗ ಎಲ್ಲಿದ್ದೀನಿ ಅನ್ನೋ ಹೇಳಿಕೆಗಳನ್ನು ಕೊಟ್ಟಿದ್ರು. ಎನಿವೆ, ಆದರೆ ಆ ಸಂದರ್ಭದಲ್ಲಿ ಕೂಡ ಅವರು 28 ದಿನಗಳ ಕಾಲ ಮಾತ್ರ ಜೈಲಲ್ಲಿದ್ದರು. ಇದು ಹೆಚ್ಚಾಯಿತು, ಕಳೆದ ಬಾರಿಗಿಂತ ಹೆಚ್ಚಾಯಿತು. ಆಗ ಅವರು ಇಷ್ಟೊಂದು ಐಷಾರಾಮಿ ಜೀವನವನ್ನು ನೋಡಿರಲಿಲ್ಲ. ಈಗ ನಾನು ಹೇಳಿದ್ನಲ್ಲ 22 ಕೋಟಿ ಡೆವಿಲ್ ಸಿನಿಮಾಗೆ. ಸೊ ಹಾಗಾಗಿ ಚಿಂತೆಯಲ್ಲಿದ್ದಾರೆ, ಬೇಲ್ ಹೆಂಗೆ ಪಡೀಬೇಕು ಅಂತೇಳಿ. ಈ ರಿಮಾಂಡ್ ಕಾಪಿ ಸಲ್ಲಿಸುತ್ತೆ ಈ ಪೊಲೀಸರು. 14 ದಿನಗಳಿಗೆ ಇವರು ವಾಪಸ್ ಬಂದಾಗ ರಿಮಾಂಡ್ ಕಾಪಿ ಸಲ್ಲಿಸುತ್ತೆ. ಸರ್, ಇವರನ್ನು ಬಿಡಬೇಡಿ ಯಾವುದೇ ಕಾರಣಕ್ಕೂ ಅಂತೇಳಿ. ಆ ರಿಮಾಂಡ್ ಕಾಪಿಯಲ್ಲಿ ಏನಿದೆ ಅಂತ ಒಮ್ಮೆ ಹೇಳ್ಬಿಡ್ತೀನಿ ನೋಡಿ. ಅಲ್ಲಿ ಗ್ರಾಫಿಕ್ಸಲ್ಲಿ ಹಾಕಿದ್ದೀವಿ. ಈ ಹಣದ ಮೂಲ ನಮಗೆ 83 ಲಕ್ಷ ಸಿಕ್ಕಿದೆ ಸರ್ ಅಂದರೆ ಮಹಾಪ್ರಭುಗಳೇ ಕೋರ್ಟ್ಗೆ ಹೇಳೋದು, ಆ ದುಡ್ಡು ಎಲ್ಲಿಂದ ಬಂದಿದೆ ಅಂತೇಳಿ ತನಿಖೆ ಆಗಬೇಕು. ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅದರ ಬಗ್ಗೆ ಕೊಟ್ಟಿದ್ದೀವಿ. ಆಮೇಲೆ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯ ಪರಿಶೀಲಿಸಿ ಕ್ರಮ. ಆರೋಪಿ ರವಿಶಂಕರ್, ಓಕೆ, ಇದರ ಬಗ್ಗೆ ಕಂಪ್ಲೀಟ್ ಪ್ಯಾಕೇಜಲ್ಲಿ ನಿಮಗೆ ಅದರ ಮಾಹಿತಿ ಕೊಡ್ತೀನಿ. ಬನ್ನಿ, ನಿನ್ನೆ ಏನಾಯಿತು, ಯಾಕೆ 14 ದಿನಗಳ ಕಾಲ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಯಿತು? ಅದು ಕೂಡ ಕೋರ್ಟ್ಗೆ ಅವರನ್ನು ಕರ್ಕೊಂಡ್ಬರಲಿಲ್ಲ, ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಒಂದು ಟೀಮ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಿ, ಪರಪ್ಪನ ಅಗ್ರಹಾರದಲ್ಲಿ. ಇನ್ನು 4 ಜನ ತುಮಕೂರಲ್ಲಿದ್ದಾರೆ. ಅಲ್ಲಿಂದ ಐ ಥಿಂಕ್ ಪವಿತ್ರ ಗೌಡ ಅವರು ಅಟೆಂಡ್ ಆದರು ಅಂತ ಅನಿಸುತ್ತೆ. ಐ ಥಿಂಕ್ ಪವಿತ್ರ ಗೌಡ ಅವರು ಕೂಡ ಅಟೆಂಡ್ ಆದರು. ಸೊ ನಿನ್ನೆ ಏನೇನೆಲ್ಲ ಆಯಿತು, ಇವತ್ತು ದರ್ಶನ್ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಬೇಲ್ಗಾಗಿ, ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ದಾಸನ ಗ್ಯಾಂಗ್ಗೆ 14 ದಿನ ಸೆರೆವಾಸ. ಆರ್ಥಿಕ ಅಪರಾಧಗಳ ಕೋರ್ಟ್ ಆದೇಶ. ರೇಣುಕಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಮುದ್ದೆ ಮುರಿತಿರೋ ಡಿ ಗ್ಯಾಂಗ್ಗೆ ಇನ್ನೂ 14 ದಿನ ಅದೇ ಜೈಲೂಟ ಫಿಕ್ಸ್ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸಿದ ಕೋರ್ಟ್ ಆರೋಪಿಗಳನ್ನ ಜುಲೈ 18ರ ತನಕ ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ಆದೇಶಿಸಿದೆ. ಇತ್ತ ಅನ್ನಪೂರ್ಣೇಶ್ವರಿ ಠಾಣಾ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ರೇಣುಕಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈವರೆಗೆ 83.65 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದ್ದು, ಹಣದ ಮೂಲ ಪತ್ತೆಗೆ ಮುಂದಾಗಿದ್ದಾರೆ. ಸದ್ಯ ಕೋರ್ಟ್ಗೆ ಎಸ್ಪಿಪಿ ರಿಮಾಂಡ್ ಕಾಪಿ ಸಲ್ಲಿಸಿದ್ದು, ಅದರಲ್ಲಿ 10 ಹಲವು ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ರಿಮಾಂಡ್ ಕಾಪಿಯಲ್ಲಿ ಏನಿದೆ?
ರಿಮಾಂಡ್ ಕಾಪಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ 83.65 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದ್ದು ಹಣದ ಮೂಲದ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯ ಪರಿಶೀಲಿಸಿ ಕ್ರಮವನ್ನ ತೆಗೆದುಕೊಳ್ಳಬೇಕಿದೆ. ಆರೋಪಿ ರವಿಶಂಕರ್, ಕಾರ್ತಿಕ್, ನಿಖಿಲ್ ಸೇರಿ ಎಲ್ಲ ಆರೋಪಿಗಳ ಪರೇಡ್ ನಡೆಸಬೇಕಾಗಿದೆ. ಆರೋಪಿಗಳು ಬಳಸಿದ ಮೊಬೈಲ್ ಸಿಮ್ ಪರಿಶೀಲನೆ ಮಾಡಬೇಕು. ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳ ಸ್ಟೇಟ್ಮೆಂಟ್ ಪಡೆಯಬೇಕು. ಕೃತ್ಯಕ್ಕೆ ಬಳಸಿದ ವಾಹನಗಳ ಬಗ್ಗೆ ಮಾಹಿತಿಯನ್ನ ಪಡಿಬೇಕು. ಮೊಬೈಲ್ ರಿಟ್ರೀವ್ಗಾಗಿ ಹೈದರಾಬಾದ್ನಿಂದ ವರದಿ ಬರಬೇಕಿದೆ. ಇನ್ನು ಕೆಲ ಆರೋಪಿಗಳ ಮೊಬೈಲ್ ರಿಟ್ರೀವ್ ಆಗಬೇಕು. ಸಿಸಿಟಿವಿ, ಡಿವಿಆರ್ ರಿಟ್ರೀವ್ ಮಾಡಬೇಕಾಗಿದ್ದು ಎಫ್ಎಸ್ಎಲ್ನಿಂದ ವರದಿ ಬರಬೇಕಿದೆ. ಈ ಹಂತದಲ್ಲಿ ಜಾಮೀನು ನೀಡಿದ್ರೆ ಸಾಕ್ಷ್ಯನಾಶ ಸಾಧ್ಯ ಇರುತ್ತದೆ. ಪೊಲೀಸ್ ತನಿಖೆ ಮೇಲೆ ಪ್ರಭಾವ ಬೀರುವ ಅಪಾಯ ಇರುತ್ತದೆ ಅಂತ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಲಾಗಿದೆ. ಹದಿನಾಲ್ಕು ದಿನಗಳ ಹಿಂದೆ ಏನು ಈ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು, ಆವತ್ತಿನಿಂದ ಇವತ್ತಿನವರೆಗೆ ಯಾರ್ಯಾರ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ, ಯಾವ ರೀತಿ ತನಿಖೆ ಮುಂದುವರೆದಿದೆ ಅನ್ನೋದು ಇವತ್ತಿನ ರಿಮಾಂಡ್ ಅರ್ಜಿಯಲ್ಲಿ ಅದನ್ನ ತೋರಿಸಿದಾಗ ಕಾಣ್ತಿದೆ ನಮಗೆ. ಅದನ್ನು ನಾವು ಪರಿಶೀಲಿಸಿ ಮುಂದಿನ ಮಾಹಿತಿ ನಾವು ನೀಡಬಹುದು, ಹೆಚ್ಚಿನ ಮಾಹಿತಿ. ಸದ್ಯಕ್ಕೆ ಡಿ ಗ್ಯಾಂಗ್ಗೆ ಇನ್ನೂ 14 ದಿನ ಜೈಲೂಟ ಫಿಕ್ಸ್ ಆಗಿದೆ. ಇಡೀ ಪ್ರಕರಣ ಮುಂದೆ ಇನ್ನು ಯಾವ ತೀರ್ವನ್ನ ಪಡೆದುಕೊಳ್ಳುತ್ತೋ ಅನ್ನೋದು ತನಿಖೆ ನಂತರವಷ್ಟೇ ತಿಳಿದು ಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಅಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ನಿನ್ನೆಯ ವಿಚಾರಣೆ ಅಂದರೆ ಕೋರ್ಟ್ ಕಲಾಪವನ್ನು ವೀಕ್ಷಣೆ ಮಾಡಿದ್ರೆ ನೀವು ಯಾವ ರೀತಿ ಆಗಿತ್ತು? ಅವಕಾಶ ಇತ್ತಾ ವೀಕ್ಷಣೆ ಮಾಡೋದಕ್ಕೆ ನಿಮಗೆ? ಯಾವ ಕಾರಣಕ್ಕಾಗಿ ಮತ್ತೆ 14 ದಿನಗಳ ಕಾಲ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಏನಂದ್ರೆ ಹೇಳಿ ಪ್ಲೀಸ್. ಖಂಡಿತವಾಗ್ಲೂ ಅಂದರೆ ಈಗ ಏನು ಕೋರ್ಟ್ ನಿನ್ನೆ ಕೂಡ ಹೇಳಿರುವಂಥದ್ದು, ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಿರುವಂಥದ್ದು. ಅಂದರೆ ಕೋರ್ಟ್ ಕಲಾಪದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಲೋ ಮಾಡೋದಿಲ್ಲ. ಸೊ ಹೀಗಾಗಿ ಆ ನಂತರದಲ್ಲಿ ಕೆಲ ವಕೀಲರಿಂದ ತಗೊಂಡಂಥ ಮಾಹಿತಿ ಪ್ರಕಾರ ಗೊತ್ತಾಗುತ್ತೆ. ಅಂದರೆ ಈಗಾಗಲೇ ಪೊಲೀಸರು ಕೂಡ ನೀವು ಹೇಳ್ದಂಗೆ ರಿಮ್ಯಾಂಡ್ ಕಾಪಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಸಾಕಷ್ಟು ವಿಚಾರಗಳನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಿದರೆ, ಪ್ರಮುಖವಾಗಿ ಹಣದ ವಿಚಾರ, ಅದನ್ನು ಕೂಡ ಈಗಾಗಲೇ ಐಟಿಗೂ ಕೂಡ ಪೊಲೀಸರು ಪತ್ರವನ್ನು ಕೂಡ ಬರೆದಿರುವಂಥದ್ದು. ಇನ್ನು ಏನು ಹೊರಗಡೆ ಏನಾದ್ರು ಬಂದರೆ ಸೆಲೆಬ್ರಿಟಿ ಆಗಿರೋದ್ರಿಂದ ಸಾಕ್ಷಿ ನಾಶ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಇಲ್ಲಿ ಹೇಳಿಕೆ ಕೊಟ್ಟಿರುವಂಥ ಸಾಕ್ಷಿಗಳನ್ನು ಬೆದರಿಸುವಂತಹ ಏನು ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಏನು ಬೇಲ್ನ ನೀಡಬಾರ್ದು ಅಂತ ಹೇಳಿ ಈಗಾಗಲೇ ಆಗಿರುವಂಥದ್ದು. ಅದರಲ್ಲೂ ಕೂಡ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಇನ್ನು ವಕೀಲರು ಕೂಡ ಯಾರು ಅಷ್ಟಾಗಿ ಏನು ಜಾಮೀನು ಸಲ್ಲಿಸೋದಕ್ಕೂ ಕೂಡ ಮುಂದೆ ಆಗ್ತಾ ಇಲ್ಲ. ಯಾಕಂದರೆ ಚಾರ್ಜ್ ಶೀಟ್ ನೋಡಿಕೊಂಡೇ ನಾವು ಇಲ್ಲಿ ಏನೊಂದು ಬೇಲ್ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಿರ್ಧಾರ ಮಾಡಿರುವಂಥದ್ದು. ಏನು A1 ಹಿಡಿದು A16 ಕೂಡ, ಯಾಕಂದರೆ A17 ಮಾತ್ರ ಇಲ್ಲಿ ಬೇಲ್ ಅಪ್ಲಿಕೇಶನನ್ನು ಸಲ್ಲಿಸಿರುವಂಥದ್ದು. ಇನ್ನು ಉಳಿದ 16 ಜನರಲ್ಲೂ ಕೂಡ ಯಾರೂ ಕೂಡ ಇನ್ನೂ ಬೇಲ್ಗೆ ಅಪ್ಲೈ ಮಾಡಿಲ್ಲ. ಎಲ್ಲರೂ ಕೂಡ ಚಾರ್ಜ್ ಶೀಟ್ ಆದ ನಂತರದಲ್ಲಿ ಅಲ್ಲಿ ಸಿಗುವಂತಹ ಮತ್ತು ಅವರ ಏನು ಕಕ್ಷಿದಾರರ ಲೂಪ್ ಹೋಲ್ಸನ್ನು ನೋಡಿಕೊಂಡು ಆ ನಂತರವೇ ಏನು ಬೇಲ್ಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಮುಂದಾಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಇನ್ನು ದರ್ಶನ್ಗೂ ಕೂಡ ಈಗಾಗಲೇ ಏನು ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ನಿನ್ನೆ ಏನು ಕೋರ್ಟ್ ಕಲಾಪ ಆದ ನಂತರದಲ್ಲಿ, ಅಂದರೆ ಜೈಲಿನ ಒಂದು ಕೊಠಡಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಆದ ನಂತರದಲ್ಲಿ ಅವರು ಕೂಡ ಲಾಯರ್ ಜೊತೆ ಏನು ಕರೆ ಮಾಡಿ ಮಾತನಾಡಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಯಾವ ರೀತಿಯಾಗಿ ಹೊರ ಬರಬೇಕು ಮತ್ತು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಕಾನೂನು ಹೋರಾಟ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ ವೀಕ್ಷಕರೇ, ರಿಮಾಂಡ್ ಕಾಪಿ ಅಂತ ಒಂದು ಸಲ್ಲಿಸ್ತಾರೆ ಪೊಲೀಸರು. ಆದರೆ ಎಲ್ಲರಿಗೂ ಅವಕಾಶ ಇರೋದಿಲ್ಲ. ಒಮ್ಮೊಮ್ಮೆ ವಿಚಾರಣೆ ಆಗುವಾಗ ಅವಕಾಶಗಳಿರುತ್ತೆ. ಅಲ್ಲಿ ಕೂತು ನೀವು ಮೊಬೈಲೆಲ್ಲ ಸೌಂಡ್ ಹಾಕೋಂಗಿಲ್ಲ. ನಾವು ಸಿನಿಮಾದಲ್ಲಿ ನೋಡ್ತೀವಲ್ವ, ಕೋರ್ಟು ಆ ಥರ ಇರೋದಿಲ್ಲ. ಅಲ್ಲಿ ಬರಬೇಕು, ಹಿಂಗೆ ತಲೆ ತಗ್ಗಿಸಿ ನಿಂತ್ಕೋಬೇಕು, ಕೈ ಕಟ್ಟಿ ನಿಂತಿರ್ಬೇಕು, ಎಂಥವನಾದರೂ ಅಷ್ಟೇ. ಅದು ಭಾಳ. ಆಮೇಲೆ ನೀವು ಒಂದು ಸಲ ಒಂದು DCPನೋ ACPನೋ ಯಾರದೋ ಒಂದು ಪೊಲೀಸ್ದು ರಿಂಗ್ ಆಗ್ಬೋದು. ಮೊಬೈಲ್ ತಗೊಳಕ್ಕೆ ಹೇಳಿದ್ರಲ್ವ ಜಡ್ಜ್, 24 ಗಂಟೆ ಕೊಡಬೇಡಿ. ಅಂದರೆ ಭಾಳ ಅದ್ಭುತವಾದ ಶಿಸ್ತಿರುತ್ತೆ. ಸೊ ನೋಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಈಗ ಏನಾಗ್ತಾ ಇದೆ ಅಂದರೆ, ಈ ವಿಚಾರಣೆಗಳನ್ನು ಲೈವ್ ಟೆಲಿಕಾಸ್ಟ್ ತೋರಿಸ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ಜಾಗೃತಿ ಆಗ್ತಾಯಿದೆ. ತೋರಿಸಿ ಅದು ಹೆಂಗೆ ಆಗುತ್ತೆ ಅನ್ನೋದು ತೋರಿಸಿ ಅಂತೇಳಿ ಅದರ ಬಗ್ಗೆ ಭಾಳ ಚರ್ಚೆ ಆಗ್ತಾಯಿದೆ. ರಿಮಾಂಡ್ ಕಾಪಿಯಲ್ಲಿ ಅದೇ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ನೋಡಿ.
ಆರೋಪಿಗಳು ಬಳಸಿದ ಮೊಬೈಲ್ ಸಿಮ್ ಪರಿಶೀಲನೆ, ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳ ಸ್ಟೇಟ್ಮೆಂಟ್ ಪಡೆಯಬೇಕು, ಕೃತ್ಯಕ್ಕೆ ಬಳಸಿದ ವಾಹನಗಳ ಬಗ್ಗೆ ಮಾಹಿತಿ ಪಡೆಯಬೇಕು, ಆಮೇಲೆ ಕೆಲ ಆರೋಪಿಗಳ ರಿಟ್ರೀವ್ ಆಗಬೇಕು, ಆಮೇಲೆ ಇವರನ್ನೇನಾದರೂ ಜಾಮೀನು ನೀಡಿದರೆ ಇವರು ಹೊರಗೋಗಿ ಸಾಕ್ಷ್ಯನಾಶ ಮಾಡ್ತಾರೆ, ಆಮೇಲೆ ಇವ್ರಿಗೆ ದೊಡ್ಡವರ ಭಾಳ ದೊಡ್ಡ ಪ್ರಭಾವ ಇದೆ. ಹೆಂಗೆ ಪ್ರಭಾವ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ ತನಕ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಈ ಕೇಸಲ್ಲಿ. ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ಇಂಟರ್ಫಿಯರ್ ಆಗುವಂಥದ್ದಿಲ್ಲ, ಮಾಡಲೂಬಾರ್ದು ಅಂತೇಳಿ. ಹಾಗಾಗಿ ಕೆಲವು ಕಾಂಗ್ರೆಸ್ನ ಶಾಸಕರು, ಸಚಿವರು, BJPಯ ಶಾಸಕರು, ಮಾಜಿ ಸಚಿವರುಗಳು ಭಾಳ ಟ್ರೈ ಮಾಡಿದರು. ಪ್ರಭಾವ ಹೆಂಗೆ ಬಳಕೆ ಆಗುತ್ತೆ ಅಂದರೆ, ಮುಖ್ಯಮಂತ್ರಿಗಳ ಬಳಿ ಹೋಗೋದಿಲ್ಲ. ಮುಖ್ಯಮಂತ್ರಿಗಳೇ ಆಪ್ತರಾಗಿರೋರು ಯಾರಾದರೂ ಒಬ್ಬರು ಇರ್ತಾರೆ, ಮುಖ್ಯಮಂತ್ರಿಗಳು ಅವರ ಮಾತನ್ನು ಕೇಳುವಂಥವ್ರು ಯಾರಾದರೂ ಒಬ್ಬರು ಇರ್ತಾರೆ. ಅವರ ಒಂದು ಉದಾಹರಣೆಗೆ ಹೇಳಿದ್ದು ನಾನು, ಅವರನ್ನು ಬಳಸ್ಕೋತಾರೆ, ಇಲ್ಲ ನೀವು ಮಾಡಲೇಬೇಕು ಅಂತೇಳಿ. ಅವರು ಇವರ ಮೇಲೆ ಒತ್ತಡ ಹಾಕುವಾಗ ಕೆಲವೊಮ್ಮೆ ನಿಮಗೆ ಅನಿವಾರ್ಯ ಆಗಿಬಿಡುತ್ತೆ. ಸೊ ಹಾಗಿರುವಾಗ ನೀವು ಅದಕ್ಕೆ ಅವಕಾಶನ ಕೊಡಬೇಡಿ. ಇದು ಉದಾಹರಣೆಗೆ ಹೇಳಿದ್ದು, ಮುಖ್ಯಮಂತ್ರಿ ಮೇಲೆ ಒತ್ತಡ ಹಾಕ್ತಾರೆ ಮತ್ತೊಂದಲ್ಲ. ಮುಖ್ಯಮಂತ್ರಿ ಇಂಥದಕ್ಕೆಲ್ಲ ಕೇರ್ ಮಾಡೋ ಕ್ಯಾರೆಕ್ಟರ್ ಅಲ್ಲ.